यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। विरोधी बसवण्ಣ ಪಾಟೀಲ್ಗೆ ಅಯ್ಯಯ್ಯೋ ಅಯ್ಯಯ್ಯೋ ವಿರೋಧಿ ಬಚಾಗೆ ದಲಿತ ವಿರೋಧಿ ಬಚಾಗೆ ಮಹಿಳಾ ವಿರೋಧಿ ಬಚಾಗೆ ಹರಕುಮಾಯಿ ಬಸವಣ್ಣ ಪಾಟೀಲ್ಗೆ ಸಂವಿಧಾನ ವಿರೋಧಿ ಬಸವಣ್ಣ ಪಾಟೀಲ್ ಅವರಿಗೆ ಸಂವಿಧಾನ ವಿರೋಧಿ ಬಸವಣ್ಣ ಪಾಟೀಲ್ ಅವರಿಗೆ ಸಂವಿಧಾನ ವಿರೋಧಿ ಬಸವಣ್ಣ ಪಾಟೀಲ್ ಅವರಿಗೆ ಮುಸ್ಲಿಂ ವಿರೋಧಿ ಬಸವಣ್ಣ ಪಾಟೀಲ್ಗೆ ಬಸವಣ್ಣ ಪಾಟೀಲ್ಗೆ ಹರಕುಮಾಯಿ ಬಚಾಗೆ ದಲಿತ ವಿರೋಧಿ ಬಸವಗೌಡ ಪಾಟೀಲ್ ಎತ್ತಾಳಿಗೆ ಸಂವಿಧಾನ ವಿರೋಧಿ ಬಸವಗೌಡ ಪಾಟೀಲ್ ಎತ್ತಾಳಿಗೆ ಹೊಲಸ್ಪಾಯಿ ಬಸವಗೌಡ ಪಾಟೀಲ್ ಎತ್ತಾಳಿಗೆ ಧಿಕ್ಕಾರ ಸಂವಿಧಾನ ವಿರೋಧಿ ಬಸವಗೌಡ ಪಾಟೀಲ್ ಅವರಿಗೆ ಸಂವಿಧಾನ ವಿರೋಧಿ ಬಸವಗೌಡ ಪಾಟೀಲ್ ಅವರಿಗೆ ಎಲ್ಲಿವರೆಗೆ ಹೋರಾಟ ಸಂವಿಧಾನ ವಿರೋಧಿ ಶಾಸನಿಗೆ ಮಹಿಳಾ ವಿರೋಧಿ ಶಾಸನಿಗೆ ಮಳೆ ಬರ್ತಾ ಇದೆ. ಈ ಮಳೆಯಲ್ಲೂ ಕೂಡ ದಲಿತ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದೆ. ಆ ನಿಟ್ಟಿನಲ್ಲಿ ನೀವು ನೋಡ್ಕೊಂತೀರಿ, ನೇರ ಸಂಪರ್ಕದಲ್ಲಿ ನೇರ ಪ್ರಸಾರ ಸಾಯಂಕಾಲ ಎಕ್ಸ್ಪ್ರೆಸ್. ಗೌಡ ಪಾಟೀಲ್ ಯತ್ನಾಳ್ ಅವರು ಕೊಪ್ಪಳದಲ್ಲಿ ಮಾತನಾಡಬೇಕಾದ್ರೆ ಚಾಮುಂಡಿ ದೇವಿಯ ಮುಡಿಗೆ ಹೂವನ್ನು ಹಾಕಲಿಕ್ಕೆ ಮುಸ್ಲಿಂ ಮಹಿಳೆ ಮಾತ್ರ ಅಲ್ಲ, ದಲಿತ ಮಹಿಳೆಯರು ಕೂಡ ಯೋಗ್ಯರಲ್ಲ, ಸನಾತನಿಗಳು ಮಾತ್ರ ಯೋಗ್ಯರು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ದಲಿತ ಮಹಿಳೆಯರಿಗೆ ಹಾಗೂ ದಲಿತ ಕುಲಕ್ಕೆ ಹಾಗೂ ಎಲ್ಲ ಮಹಿಳಾ ಕುಲಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ಸರ್ವ ಧರ್ಮವನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ ದೇಶ ಈ ಭಾರತ ದೇಶ. ಇವತ್ತು ಬಸವನಾಡು ಬಿಜಾಪುರ, ಬಸವಣ್ಣ ಹುಟ್ಟಿದಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ತಾವುಗಳು ಇಂಥ ಮಾತನ್ನ ಹೇಳಬೇಕಾದ್ರೆ ನಿಮಗೆ ನಾಚಿಕೆ ಬರ್ಬೇಕಾಗ್ತದ. ಯಾಕಪ್ಪ ಅಂದ್ರ ಎಲ್ಲರನ್ನು ಕೂಡ ಎಲ್ಲಾ ಸಮುದಾಯವನ್ನು ಕೂಡ ಪ್ರೀತಿಸ್ತಕ್ಕಂಥ ನಾಡು ಇದು ವಿಜಯಪುರ, ಬಸವಣ್ಣ ಹುಟ್ಟಿದಂತ ನಾಡು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಏನು ಹೇಳಿದಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಹಿಳಾ ಸಬಲೀಕರಣ ಮಾಡ್ಬೇಕು, ಅವರಿಗೂ ಕೂಡ ಸಮಾನವಾದ ಹಕ್ಕು ಸಿಗ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ತಂದು ಎಲ್ಲಾ ಮಹಿಳೆಯರು ಕೂಡ ಸಮಾನವಾದ ಹಕ್ಕನ್ನು ಕೊಟ್ಟರು, ಆಸ್ತಿಯಲ್ಲಿ ಹಕ್ಕನ್ನು ಕೊಟ್ಟರು, ಅಧಿಕಾರದಲ್ಲಿ ಹಕ್ಕನ್ನು ಕೊಟ್ಟರು. ಆದ್ರೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಹೇಳ್ತಾರ ದಲಿತ ಮಹಿಳೆ ಇವತ್ತು ಚಾಮುಂಡಿ ಮುಡಿಗೆ ಹೂವನ್ನ ಹಾಕ್ಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಎಲ್ಲಾ ಮಹಿಳಾ ಕುಲಕ್ಕೆ ಘೋರ ಏನು ಅನ್ಯಾಯವನ್ನ ಮಾಡಿದ್ದಾರೆ, ಹಾಗೆ ಏನಪ್ಪಾ ಅಂತಂದ್ರ ಅವಮಾನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಅವ್ರು ಮಾತಾಡಿರ್ತಕ್ಕಂಥ ಮಾತನ್ನ ತೀವ್ರವಾಗಿ ಅದನ್ನ ಹಿಂದೆ ತೆಗೆದುಕೊಳ್ಬೇಕು, ಹಾಗೆ ಸಾರ್ವಜನಿಕವಾಗಿ ಅವ್ರ ಕ್ಷಮೆಯನ್ನ ಕೇಳಬೇಕು ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳ್ತಾ ಇದ್ದೇನೆ. ರಮೇಶ್ ಗುಬ್ಬೇಗೌಡ, ಇವತ್ತು ಮಳೆ ಬರ್ಲಿ ಹೆಂಗೆ ಬರ್ಲಿ, ಇವತ್ತು ದಲಿತ ಮಹಿಳೆಯರ ಬಗ್ಗೆ ಅವಮಾನ ಆಗ್ಯದ, ಅವ್ರ ಬಗ್ಗೆ ಒಂದು ಕೀಳುಮಟ್ಟದಲ್ಲಿ ಮಾತನಾಡಿದ್ದಾರೆ. ಇವತ್ತು ಯಾರೇ ಮಹಿಳೆಯರು ಎಲ್ಲರೂ ಒಂದೇ. ಇವತ್ತು ಎಲ್ಲರನ್ನು ಕೂಡ ನಾವು ಪ್ರೀತಿ ವಿಶ್ವಾಸನ ತಾಯಿ ಅಂತ ನೋಡ್ತೀವಿ, ಹೆಣ್ಮಕ್ಳನ್ನ ತಂಗಿ ಅಂತ ನೋಡ್ತೀವಿ, ಅಕ್ಕ ತಂಗಿ ಅಂತ ನೋಡ್ತೀವಿ, ಎಲ್ಲಾ ಮಗಳಂತ ನೋಡ್ತೀವಿ. ಹೆಣ್ಮಕ್ಳನ್ನ ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ ನಾವು ಗೌರವಿಸಬೇಕು. ಇವತ್ತು ಹೆಣ್ಮಕ್ಳನ್ನ ಇಷ್ಟು ಕೇವಲವಾಗಿ ಮಾತನಾಡಿದಾಗ ಮಳೆ ಬಂದ್ರು ಅಷ್ಟೇ, ಚಳಿ ಬಂದ್ರು ಅಷ್ಟೇ, ಎಲ್ಲರೂ ಕೂಡ ಬೀದಿ ಇಳಿಬೇಕು, ಹೋರಾಟ ಮಾಡ್ಬೇಕು, ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಲ್ಲ ಒಬ್ಬ ಪ್ರಜ್ಞಾವಂತರಲ್ಲಿ ಮತ್ತು ಹೋರಾಟಗಾರರಲ್ಲಿ ಇದ್ದಿರ್ತದ. ಇವತ್ತು ಅದೇ ರೀತಿಯಾಗಿ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ಬೋದು, ಹಾಗೆ ಎಲ್ಲ ಹೋರಾಟಗಾರರು ಇವತ್ತು ನಮ್ಮ ಸೇರ್ಕೊಂಡು ಇವತ್ತು ಅದನ್ನ ತೀವ್ರವಾಗಿ ಖಂಡನೆ ಮಾಡ್ಲಿಕ್ಕೆ ನಾವು ಇಲ್ಲಿ ಸೇರ್ಕೊಂಡಿದ್ದೇವೆ. ಅಲ್ಲ, ಆ ವಿಡಿಯೋ ತಾವು ನೋಡ್ಬೋದಲ್ಲ, ವಿಡಿಯೋನ ತಾವು ನೋಡೋ ತಮ್ಮ ಗಮನಕ್ಕೆ ಬರ್ತದ. ಮಿಸ್ಯೂಸ್ ಮಾಡೋದಲ್ಲ. ಇವತ್ತು ಇಡೀ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ,
ಇವತ್ತು ಪತ್ರಿಕಾ ಮಾಧ್ಯಮಗಳು ಹೇಳ್ತಾ ಇದಾವ. ಇವತ್ತು ನೋಡಿದಿರಿ, ತಾವು ನೋಡಿದಿರಿ, ತಮ್ಗ ಗೊತ್ತದ, ಪತ್ರಿಕೆಯವರಿಗೂ ಕೂಡ ಗೊತ್ತದ, ಟಿವಿ ಮಾಧ್ಯಮದವರಿಗೂ ಸಹಿತ ಗೊತ್ತದ. ಇವತ್ತು ಎಲ್ಲಾ ಕಡೆನೂ ಕೂಡ ಅದು ವೈರಲ್ನೂ ಆಗ್ಯದ. ಅವ್ರು ಸ್ಪಷ್ಟವಾಗಿ ಹೇಳಿದಾರ, ಏನು ಮುಸ್ಲಿಂ ಮಹಿಳೆಯರು ಮಾತ್ರ ಅಲ್ಲ, ದಲಿತ ಹೆಣ್ಣು ಮಕ್ಕಳಿಗೂ ಕೂಡ ಚಾಮುಂಡಿಯ ಮುಡಿಗೆ ಹೂವನ್ನ ಹಾಕ್ಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದಾರ. ಸನಾತನಿಗಳಿಗೆ ಮಾತ್ರ ಯೋಗ್ಯರು. ಸನಾತನಿಗಳಂದ್ರೆ ಯಾರು? ದಲಿತ ಹೆಣ್ಮಕ್ಳು ಕೂಡ ಹಿಂದೂಗಳೇ. ನಾವು ಕೂಡ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ. ನಾವು ಕೂಡ ಗುಡಿಗೆ ಹೋಗ್ತೀವಿ, ಗುಂಡಾರಕ್ಕೆ ಹೋಗ್ತೀವಿ. ನಾವು ಕೂಡ ಹಲವಾರು ಕಡೆ ಇವತ್ತು ನಾವು ಕುಂಕುಮ ಇಡ್ತೀವಿ, ಪೂಜೆ ಮಾಡ್ತೀವಿ. ಎಲ್ಲಾ ಕಡೆನೂ ಸಹಿತೀವಿ. ಚಾಮುಂಡಿಗೆ ನಾವು ಕೂಡ ಭಕ್ತರದೀವಿ. ಇವತ್ತು ಬಸವಣ್ಣನನ್ನ ಏನು ರಾಮನನ್ನ ಪೂಜಿಸ್ತೀವಿ, ಹನುಮಂತರನ್ನ ಪೂಜಿಸ್ತೀವಿ. ನಮಗೂ ಕೂಡ ಎಲ್ಲ ಭಕ್ತಿ ಭಾವ ನಮ್ಮ ದಲಿತರಲ್ಲೂ ಕೂಡ ಇದೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕೇವಲ ಸನಾತನಿಗಳ ಮಾತ್ರ ಹಿಂದೂಗಳ ಈ ವಿಚಾರದಲ್ಲಿ ತಮಗೂ ಕೂಡ ಗೊತ್ತಿದೆ. ತಾವೆಲ್ಲ ಹೇಳ್ತೀರಿ ಹಿಂದೂಗಳೆಲ್ಲ ಒಂದು ಅಂತ ಹೇಳ್ತೀರಿ. ಇವತ್ತು ಹಿಂದೂಗಳೆಲ್ಲ ಒಂದರ ದಲಿತರು ಯಾರು? ದಲಿತರು ಹಿಂದೂಗಳು ಹೌದಲ್ಲ? ಇವತ್ತು ನೀವು ಹೇಳ್ತೀರಿ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡಕತ್ತಾರ, ಅವ್ರ ದಲಿತರು ನಮ್ಮ ಹಿಂದೂ ಧರ್ಮ ಒಡ್ಲಾಕತ್ತಾರ, ಹಂಗ್ ಮಾಡಕತ್ತಾರ, ಹಿಂಗ್ ಮಾಡಕತ್ತಾರ ಅಂತ ಹೇಳ್ತೀರಿ. ಮತ್ತೆ ದಲಿತರನ್ನ ನೀವು ಹಿಂದೂಗಳ ಒಪ್ಕೊಳಕ್ಕೆ ಯಾಕ್ತಾ ಇರಲಿಲ್ಲ? ಹಿಂದೂಗಳನ್ನ ಒಪ್ಕೊಳಕ್ಕೆ ಸನಾತನಿಗಳು ಮಾತ್ರ ಹಿಂದೂಗಳ. ಇವತ್ತು ವೋಟ್ ಬ್ಯಾಂಕ್ ಆಗಿ ಮಾತ್ರ ಬೇಕಾ ನಿಮ್ಗೆ? ಕಾಂಗ್ರೆಸ್ ಸರ್ಕಾರದಿಂದ ಇದ್ರು ಯಾಕೆ ಇವ್ರ ಮೇಲೆ ಆಕ್ಷನ್ ಆಗ್ತದಲ್ಲ. ಇವತ್ತು ನಾವು ಮನವಿ ಕೊಟ್ಟಿವಲ್ರಿ, ಸರ್ಕಾರಕ್ಕೆ ಮನವಿ ಕೊಟ್ಟಿವಿ, ಮುಖ್ಯಮಂತ್ರಿ ಮನವಿ ಕೊಟ್ಟಿವಿ. ಇದಕ್ಕಿಂತ ಮುಂಚೆ ಅವರು ಮುಸ್ಲಿಂ ಮಹಿಳೆ ಬಗ್ಗೆ ನಾವು ಅದ್ರ ಬಗ್ಗೆ ಮನವಿ ಕೊಟ್ಟರ ಜನರು ಅವ್ರ ಮೇಲೆ FIR ಆಯ್ತು ಸರ್. ನಾವು ಇವತ್ತು ಇವತ್ತು ನಾವು ಮಾತಾಡ್ತೇವಲ್ರಿ, ಮಾತಾಡಕತ್ತೀವಲ್ರಿ. ಇವತ್ತ ಬಾನು ಮುಸ್ತಾಕ್ ಅವರು ಒಬ್ಬ ಕನ್ನಡ ನಾಡಿನ ಹೆಣ್ಣು ಮಗಳು, ಒಬ್ಬ ಸಾಧಕಿ. ಅವರಿಗೆ ಅವಕಾಶ ಕೊಟ್ಟಿದಾರಪ್ಪ ಅಂದ್ರೆ ಇವತ್ತು ನಾವು ಸ್ವಾಗತ ಮಾಡ್ತೀವಿ. ಇವತ್ತ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಪ್ಪ ಅಂದ್ರೆ ಒಬ್ಬ ಮುಸ್ಲಿಂ ಮಳಿಗೆ ಇವತ್ತು ಇತಿಹಾಸ ಇದು. ಏನು ದಸರಾ ಉತ್ಸವನ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ಇದೆ ಪ್ರಪ್ರಥಮವಾಗಿ ಒಬ್ಬ ಮಹಿಳೆ, ಅದು ಮುಸ್ಲಿಂ ಮಹಿಳೆಗೆ ಕೊಟ್ಟದ್ದು ಬಹಳ ಸಂತೋಷಕರವಾದ ವಿಚಾರ. ಇವತ್ತು ಎಲ್ಲರನ್ನೂ ಕೂಡ ಸ್ವಾಗತ ಮಾಡ್ತಕ್ಕಂಥ ವಿಚಾರ. ಇವತ್ತು ನಾವು ಎಲ್ಲರೂ ಕೂಡ ಬೆಂಬಲವಾಗಿ ಮಾತಾಡಿದ್ವಿ ಆ ವಿಚಾರದಲ್ಲಿ. ಇಲ್ಲ ಅವರು ಏನು ಮತ್ತೆ ದಲಿತರು ಹಿಂದೆ ಕೂಡ ನಿಸಾರ್ ಅಹಮದ್ ಅವರು ಕೂಡ ದಸರಾ ಉತ್ಸವನ ಉದ್ಘಾಟನೆ ಮಾಡಿದ್ರು. ಅವಾಗ ಮಾತಾಡಿಲ್ಲ ಇವರು. ಇವತ್ತು ಮುಸ್ಲಿಮರು ಈ ನಾಡನ್ನ ಕಟ್ಟಿದವರು ಇವತ್ತು ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಇವತ್ತೇನಪ್ಪಾ ಅಂದ್ರೆ ಈ ರಾಜ್ಯದ ಈ ದೇಶದ ರಾಷ್ಟ್ರಪತಿಗಳಾಗಿ ಹೋಗಿರ್ತಕ್ಕಂಥ ಅಬ್ದುಲ್ ಕಲಾಂ ಆಜಾದ್ ಅವರಾಗಿರ್ಬೋದು, ಅಬ್ದುಲ್ ಕಲಾಂ ಅವರು ಇವತ್ತು ಇಡೀ ಎಲ್ಲಾ ಸಮುದಾಯದವರು ಕೂಡ ಪ್ರೀತಿಸ್ತಕ್ಕಂಥ ಒಬ್ಬ ಸರ್ವಧರ್ಮೀಯರು ಏನು ಗೌರವಿಸ್ತಕ್ಕಂಥ ನಾಯಕರು. ಹೀಗಾಗಿ ನಾವೆಲ್ಲರನ್ನು ಕೂಡ ಗೌರವಿಸ್ತೀವಿ. ಹಾಗೆ ಇವತ್ತೇನು ಹೇಳಿದಾರೆ ಬಾನು ಮುಸ್ತಾಕ್ ಅವರ ಪರವಾಗಿ ಕೂಡ ನಾವು ಅದನ್ನ ಸ್ವಾಗತ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹೋರಾಟದಲ್ಲ ಸರ್ ಇದು ಯಾವ ತನ ಅವ್ರಿಗೆ ನಿಮ್ಮ ನ್ಯಾಯ ಸಿಗುತ್ತಾನ ಅಥವಾ ನನ್ನ ಮೇಲೆ ಆಕ್ಷನ್ ಆಗ್ಬೇಕು, ಜೈಲ್ ಒಳಗೆ ಹಾಕ್ಬೇಕು ಅಥವಾ ಯಾವ ನಿಮ್ ಬೇಡಿಕೆ? ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಬೇಕಷ್ಟೇ. ಅವ್ರು ಮಾತಾಡಿರ್ತಕ್ಕಂಥ ಮಾತು ತಪ್ಪದ, ಅದು ಕಾನೂನು ಚೌಕಟ್ಟಿನಲ್ಲಿ ಏನದ ಅದನ್ನ ಬಹಿರಂಗ ಕ್ಷಮೆ ಕೇಳೋದ್ರ ಮುಖಾಂತರ ಮುಗಿಲಿ ಅಥವಾ ಯಾವ ರೀತಿ ಮುಗಿತೋ ಅದು ಕಾನೂನು ರೀತಿಯಲ್ಲಿ ಮುಗಿಬೇಕಷ್ಟೇ. ಶಾಸಕರು ಹೇಳ್ತಾರೆ ನಮ್ಮ ವಿರುದ್ಧ ಯಾರು ಹೋರಾಟ ಮಾಡ್ತಾರಲ್ಲ ಅವ್ರ ಮ್ಯಾಗೂ ಆಕ್ಷನ್ ತೋತೀನಿ ನಾನು ಅಂತಾರ. ನಾವು ಹೋರಾಟ ಮಾಡ್ಲಕತ್ತಿಲ್ಲ. ಅವ್ರು ಮಾತಾಡಿದ ಮಾತನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಅವ್ರು ಮಾತಾಡಿರ್ತಕ್ಕಂಥ ಮಾತನ್ನ ದಲಿತ ಮಹಿಳೆ ಬಗ್ಗೆ ಕೇವಲವಾಗಿ ಮಾತನಾಡಿದ್ದನ್ನ ನಾವು ಖಂಡಿಸ್ತಾ ಇದೀವಿ. ಹೂ ಮುಡ್ಲಿ ಹಾಕ್ಲಿಕ್ಕೆ ಎಲ್ಲರೂ ಕೂಡ ಯೋಗ್ಯರಾದಂತಕ್ಕಂಥ ಮಾತನ್ನ ಹೇಳಕ್ ನಾವು ಇಷ್ಟಪಡ್ತೇವೆ. ರಮೇಶ್ ಗುಬ್ಬೇವಾಡ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ವಿಭಾಗ, ವಿಜಯಪುರ. ಪಾಟೀಲ್ ಯತ್ನಾಳ್ ಅವ್ರೆ, ನೀವು ಮೊದಲ ಹೊಲಸ್ ಬಾಯಿನ ಮುಚ್ಚೋದ್ ಕಲೀರಿ. ಯಾಕಂದ್ರ ಇವತ್ತು ನೀವು ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ. ಅದು ನೀವು ಸಂವಿಧಾನ ವಿರೋಧವಾಗಿ ಮಾತಾಡಿರಿ ಮತ್ತು ದಲಿತ ಮಹಿಳೆಯರ ವಿರೋಧವಾಗಿ ಮಾತಾಡಿರಿ. ಮುಂದಿನ ದಿನಮಾನಗಳಲ್ಲಿ ನಿಮಗ ದಲಿತ ಮಹಿಳೆಯರೇ ತಕ್ಕ ಪಾಠ ಕಲಿಸ್ತೀವಂತ ನಾ ಈ ಒಂದ್ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರ ಇವತ್ತು ದಲಿತರಿಗೆ ನೀವೇನು ಅವಕಾಶ ಇಲ್ಲ ಅಂತ ಏನ್ ಹೇಳಿರಲ್ಲ, ನಿಮ್ ಅವಕಾಶ ಐತೋ ಇಲ್ಲೋ ಅದು ನಮಗೇನು ಬೇಡ. ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮಗ್ ಸಂವಿಧಾನದ ಮೂಲಕ ಬರೇ ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಸಮಾನತೆ ಕೊಟ್ಟರ ಅಂತ ಮಹಾನ್ ವ್ಯಕ್ತಿ. ನಮ್ ಸಲುವಾಗಿ ಅವರು ಸಂವಿಧಾನದ ಮೂಲಕ ನಮಗ ಸಮಾನತೆ ಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮ್ಮ ಅವಕಾಶ ನಮಗ ತಗೊಳ್ಳೋ ಅವಶ್ಯಕತೆನೂ ಇಲ್ಲ, ನಿಮಗ ಅದು ಮಾತಾಡೋ ನೈತಿಕತೆನೂ ಇಲ್ಲ. ನಿಮ್ಮ ಹೊಲಸ್ ಬಾಯಿನ ಮುಚ್ಕೋರಿ ಅಂತ ನಾ ಈ ಒಂದು ಮಾಧ್ಯಮ ಮುಖಾಂತರ ನಿಮಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಏನು ಪರಿಶಿಷ್ಟ ಜಾತಿ ವಿಭಾಗದ ಒಂದು ವತಿಯಿಂದ ಇವತ್ತು ನಾವು ಒಂದು ಹೋರಾಟ ಮಾಡಿ ಮಾನ್ಯ ಇವ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ನಾವು ಇವತ್ತು ಒಂದು ಮನವಿಯನ್ನ ಸಲ್ಲಿಸಿವಿ. ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವೇನಾರೇ ಕ್ಷಮೆಯನ್ನು ಯಾಚಿಸದೆ ಹೋದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೆ ದಲಿತ ಮಹಿಳೆಯರೇ ನಿಮಗ್ ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ಹೆಸರು ಆರ್ತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಧನ್ಯವಾದಗಳು ಸರ್. ಯಾಕಂದ್ರೆ ಇಷ್ಟೆಲ್ಲ ಬೃಹತ್ ಪ್ರಮಾಣ ಮಳೆ ಇದ್ದರೂ ಕೂಡ ನಮ್ಮನ್ನ ಈ ಮಹಿಳೆಯರ ಧ್ವನಿಯನ್ನ ನೀವು ರಾಜ್ಯ ತುಂಬಾ ಪ್ರಸಾರ ಮಾಡ್ಬೇಕಂತ ಹೇಳಿ ನಿಂತಿದ್ರಿ. ನಿಮ್ಗೆ ಧನ್ಯವಾದ ಅರ್ಪಿಸುತ್ತಾ, ಮೊನ್ನೆ ದಿವಸ ಹೊಸಪೇಟೆಯಲ್ಲಿ ಒಬ್ಬ ಹುಚ್ಚ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಬ ಹುಚ್ಚ ಒಂದು ವೇದಿಕೆಯ ಮೇಲೆ ಬಾನು ಮುಸ್ತಾಕ್ ಎಂಬ ರಾಷ್ಟ್ರವ್ಯಾಪಿ ಪ್ರಚಾರವಾದಂಥ ಮಹಿಳೆಯ
ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ CM ಅವರು ಅದನ್ನು ಬೆಳಕಿಗೆ ತರಬೇಕು. ಈ ಮಹಿಳೆಯರಿಗೆ ದೇಶದಲ್ಲಿ ಇದ್ದಂಥ ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸ್ಬೇಕು, ಸಂವಿಧಾನವನ್ನು ಎತ್ತಿ ತೋರಿಸ್ಬೇಕನ್ನೋ ಮನೋಭಾವದಿಂದ ಆ ಎಮ್ಮಗೆ ಒಂದು ಅಧಿಕಾರ ಒದಗಿಸಿಕೊಟ್ಟಿದ್ರು. ಆ ಅಧಿಕಾರವನ್ನು ಈ ಹುಚ್ಚ ಅದರ ಅರ್ಥನೇ ಗೊತ್ತಿಲ್ಲ, ಏನನ್ನೋದು ಅದರ ಅರ್ಥನೇ ಗೊತ್ತಿಲ್ಲ. ಅದನ್ನ ಅರ್ಥವನ್ನು ಅಪಾರ್ಥ ಮಾಡಿಕೊಂಡು ಈ ಬಾನು ಮುಸ್ತಾಕನ ಜೊತೆಗೆ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಅಂತ ಈ ಹೊಲಸು ಬಾಯಿದಿಂದ ಏನಿದು ಮಾತನಾಡಿದ್ದಲ್ಲ, ಇದನ್ನ ನಾವು ಖಂಡಿಸ್ತೀವಿ. ಯಾವುದೇ ದೇಶದ ಯಾವುದೇ ಮಹಿಳೆಯನ್ನು ಈ ದೇಶದ ಸಂವಿಧಾನ ಯಾವ ರೀತಿ ಗೌರವಿಸ್ತದ, ಆ ಗೌರವಕ್ಕೆ ಧಕ್ಕೆ ಬರಲಾರ್ದಂಗೆ ನಾವೆಲ್ಲರೂ ಇವತ್ತಿನ ಎಲ್ಲ ಪುರುಷರೇನು ಬಂದಿದ್ದೀವಿ ಇಲ್ಲಿ ಹೋರಾಟಗಾರರು, ನಾವು ಅವ್ರ ಬೆಂಬಲಕ್ಕೆ ನಿಂತು ಆ ಮಹಿಳೆಯರಿಗೆ ಅನ್ಯಾಯ ಆದಾಗ ನಾವು ಅವ್ರ ಜೊತೆ ಸಾಥ್ ಕೊಟ್ಟು ಅವ್ರು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಇವತ್ತು ಹೋರಾಟಕ್ಕೆ ಬೆಂಬಲಿಸಿದ್ವಿ. ಅದರ ಜೊತೆಗೆ ಈ ಬಸನಗೌಡ ಪಾಟೀಲ್ ಅಂತ ಏನು ಹುಚ್ಚ ಅದಾನಲ್ಲಿವ, ಈಗ ಬೇರೆ ಜಿಲ್ಲಾದೊಳಗೆ ರಾಜ್ಯದೊಳಗೆ ಆ ಬಿಜಾಪುರದಾಗ ಹುಚ್ಚು ಬಸೆ ಎಲ್ಲದನ್ನ ಕರಿ ಅಂತ ಹೇಳ್ತಾರೆ. ಅವ್ನ ಮುಂದೆ ಮೈಕ್ ಹಿಡಿದ್ರೆ ಸಾಕು, ಅದು ಏನು ಮಾತಾಡ್ತಾವ ಅದಕ್ಕೆ ಗೊತ್ತಿಲ್ಲ. ಅಂಥ MLA ನಾವು ಆರಿಸ್ತಂದಂಥ ಪರಿಸ್ಥಿತಿ ಬಿಜಾಪುರ ಬಂದು ಒದಗ್ಯದ. ದಯಮಾಡಿ ನಾ ಇವತ್ತು ಅವ್ರ ಫಾಲೋವರ್ಸ್ಗೆ ಮತ್ತು ಎಲ್ಲ ಹಿರಿಯ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ಯಾವುದೇ ಮಹಿಳೆ ಇದ್ರೇ ಅವಮಾನವಾಗಿ ರೀತಿ ನಡ್ಕೊಳ್ಳೋದು ಸರಿಯಲ್ಲ ಅನ್ನೋದು ನಮ್ಮ ವಾದ. ಅದರ ಜೊತೆಗೆ ನೀ ಏನಾದರೂ ಇದೇ ಮುಂದುವರ್ಸಿದ್ದ ಆಯ್ತಂದ್ರ ನಮ್ಮ ದಲಿತ ಮಹಿಳೆಯರು ಸುಮ್ಮನೆ ಕುಂದ್ರಂಗಿಲ್ಲ, ಮತ್ತು ದಲಿತ ಮಹಿಳೆಯರಿಗೆ ಏನಾದರೂ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಕುಂದ್ರುವಂಥ ಪರಿಸ್ಥಿತಿ ಒದಗಿ ಬರಂಗಿಲ್ಲ. ದಯಮಾಡಿ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಮಗದೊಮ್ಮೆ ನಿನಗೆ ಎಚ್ಚರಿಕೆ ಮುಖಾಂತರ ತಿಳಿಸ್ತಾ ಇದ್ದೇವೆ. ನಾವು ಈ ದೇಶದ ಸಂವಿಧಾನ ಅನ್ವಯವಾಗಿ ಮುಸ್ಲಿಂ ಮತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ನಾವೆಲ್ಲರೂ ಈ ದೇಶದ ಸಂವಿಧಾನ ಕೊಟ್ಟು ಗಪ್ಪದೀವಿ. ನಿನಗೆ ಅಂಜಲ್ಲ, ನಿನಗೆ ನಾಳೆ ಈ ಗಾಂಧಿ ಚೌಕನ್ಯಾಗ ನಿಂದಿರಿಸಿ ಕೇಳುವಂಥ ತಾಕತ್ತು ಬಿಜಾಪುರ ಜನರಲ್ಲಿ ಐತಿ. ಅದನ್ನ ನೀ ಅರ್ಥ ಮಾಡ್ಕೋ. ಏನ ಪದೇ ಎಲ್ಲಾರ ಹೋಗೋದು, ಯಾರ ಬಗ್ಗೆ ಯಾರ ಮಾತಾಡೋದು. ಈ ದೇಶದೊಳಗ ಪ್ರತಿಯೊಂದು ಜೀವರಾಶಿ ಬದುಕುವ ಹಕ್ಕದ. ನಿಮ್ಮ ಅಪ್ಪನ ಅಸ್ತಿತ್ವದಿಂದ ಬದುಕಲಾಕತ್ತಿಲ್ಲ ಅವರು, ಅವರಿಗೆ ನಿಂದನೆ ಮಾಡ್ಲಕ್ಕ. ಅವರಲ್ಲಿ ಅವರೇ ಆದಂತ ಒಂದು ಶ್ರಮದಿಂದ ದುಡಿದು ಉಂಡು ತಿಂದು ಅವ್ರ ಮನೆಯಾಗದಾರ. ಇದು ಜಾತ್ಯತೀತ ರಾಷ್ಟ್ರದ. ನೀ ನಾಯಿ ಹಂಗ ಬದುಕ್ತಿದ್ರೆ ಬದುಕ್ಲಿಕ್ಕತ್ತಂದ್ರ ನಿನಗೆ ನೇಪಾಳ ಹೇಳ್ತಿದ್ದಲ್ಲ, ನೇಪಾಳದಾಗ ಏನಾಗ್ಯದ ಹಕ್ಕಿಕತ್ತು ಗೊತ್ತಾಗ್ಯದಲ್ಲ, ಆ ಪರಿಸ್ಥಿತಿ ನಿನ್ ಬಂದು ಒದಗ್ತದ. ಬಸನಗೌಡ, ನಿನಗೆ ಎಚ್ಚರಿಕೆ ಮುಖಾಂತರ ಕೊಡ್ತಾ ಇದ್ದೀವಿ. ದಯಮಾಡಿ ಯಾವುದೇ ಹೆಣ್ಮಗಳಿರ್ಲಕ್ಕ ಅವಮಾನಕಾರ ರೀತಿಯಿಂದ ಮಾಡೋದು ಖಂಡನೆ ಮಾಡ್ತೀವಿ. ಮುಂದೆ ಇದೇ ಮುಂದುವರಿತಂದ್ರ ಅದನ್ನ ತಕ್ಕ ಪಾಠ ನೀ ಅನುಭವಿಸ್ತೀವಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾಕ. ನನ್ನ ಹೆಸರು ತಿಪ್ಪಣ್ಣ ದೊಡ್ಡಮನಿ, वकील विजयपुर। जो हमारा पागल बीजापुर शहर का शर्मारी नाम भी लेने शर्मारी उसे, जो पिछले दिनों कोप्पड़ में जो मैसूर दसरा में औरतों के बारे में जो फूल नहीं डालते बोलिया, एक जाति के विरोध बात करें, मगर वो बात मैं बोलना नहीं चाहता कि तो भारत देश संविधान वाला देश है। ये एक औरत को अपमान नहीं करा उन्हें, पूरे औरतों को अपमान करने वाली बात करे उन्हें फूल नहीं डालना का, तो पहली बात उन्हें पागल है। कौन से संविधान में है उन्हें पहला वो पूछना चाहता हूँ मैं। और उसका नाम तो नहीं लेना, क्या तो ये बीजापुर जिला से बीजापुर शहर है, सूफी संत का है। ऐसे जगह में ऐसा अर्थर हमारा एक शासक का है, क्या तो शर्म आने वाली बात है। इसलिए ये सभी संविधान विरोधी बातें करना छोड़ना, नहीं तो कल के दिन इसी पहला भी बहुत से अभी हमारे लीडर बात करें, वो तो गारंटी होने वाला है। कांग्रेस सरकार है कि इसके ऊपर ये एक्शन क्यों नहीं हो रहा है? एक्शन नहीं, एक वक्त ऐसा आता उन्होंने एक्शन लेने से पहला तो उन्हें राजीनामा दे को भागता था, एक्शन लेती से और ली गया तो आगे राजकीय करने के लायक नहीं रहता उन्हें। इजाज़ अहमद मुकबिल। ಅನ್ಸೋದು ಯಾಕಂದ್ರೆ ಮಳೆಯಲ್ಲಿ ತಾವೆಲ್ಲರೂ ಬೆಂದಿದ್ರು ಕೂಡ ನಿರಂತರವಾಗಿ ನಿಂತಿದ್ರಿ. ಅದಕ್ಕೆ ಈಗ ಇವತ್ತಿನ ಮುಖ್ಯ ವಿಷಯ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಮೈಸೂರು ದಸರಾದ ಉದ್ಘಾಟನೆ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಮುಸ್ಲಿಂ ಮಹಿಳೆ ಚಾಮುಂಡೇಶ್ವರಿಗೆ ಹೂ ಮೂಡಿಸಬಾರ್ದು ಅಂತ ಹೇಳಿ ನಿಮ್ಮ ಹೋರಾಟ ನಡೆದಿದೆ, ಅದಕ್ಕೆ ಎಲ್ಲರೂ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ದಲಿತರಿಗೂ ಕೂಡ ಚಾಮುಂಡೇಶ್ವರಿಗೆ ಹೂ ಮೂಡಿಸುವ ಅಧಿಕಾರ ಇಲ್ಲ ಅಂತ ಹೇಳೋದಕ್ಕೆ ನೀನ್ಯಾರು? ಇವತ್ತು ಈ ದೇಶದ ಕಾನೂನು ಸರ್ವರಿಗೂ ಸಮಾನವಾದ ಅಧಿಕಾರವನ್ನು ಕೊಟ್ಟು ಸರ್ವರಿಗೂ ಸಮಾನವಾಗಿ ಬದುಕಲು ಅವಕಾಶವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಆದ್ರೆ ಬಸನಗೌಡ ಯತ್ನಾಳ್ ಅವರು ಒಂದ್ ತಿಳ್ಕೋಬೇಕು, 12ನೇ ಶತಮಾನಕ್ಕಿಂತ ಮುಂಚೆ ನೀವು ಎಲ್ಲಿದ್ರಿ?
ನೀವು ಈ ದೇಶದ 4ನೇ ವರ್ಗದ ಪ್ರಜೆ, ನೀವು ಶೂದ್ರರು. 4ನೇ ವರ್ಗದ ಪ್ರಜೆಗಳಾಗಿ ನೀವು ಇವತ್ತೇನೋ ಒಂದು ಸಂವಿಧಾನಬದ್ಧವಾಗಿ ಅಧಿಕಾರ ಸಿಕ್ಕದಂತೇಳಿ ನಾನೇ ರಾಜ ಅಂತೇಳಿ ಮೆರೆಕತ್ತಿರಲ್ಲ, ಇವತ್ತೇ ಸಂವಿಧಾನ ಇಲ್ಲ ಅಂತ ನೀವು ಮನ್ಯಾಗ ಕನಸನ್ಯಾಗ ಕಂಡ್ರು ನಿಮ್ಗೆ ಲಂಗೋಟಿ ಬರ್ತದ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಸನಾತನ ತಿರ್ಲ ನೀವು, ಸನಾತನಕ್ಕೂ ನಿಮಗೂ ಏನು ಸಂಬಂಧ? ಸನಾತನ ಇದು ಬೌದ್ಧ ಧರ್ಮದಿಂದಲೂ ಬಂದಂತ ಸನಾತನ ಪದ. ಇದನ್ನು ನೀವು ಕಸ್ಕೊಂಡು ಮತ್ ನೀವು ಪದೇ ಹಿಂದೂ ಹತ್ತೀರಿ. ಹಿಂದೂಗಳಿಗೂ ನಿಮಗೂ ಸಂಬಂಧ ಇಲ್ಲ, ನೀವು ಶೂದ್ರರು. ಹಿಂದೂಗಳು ಯಾರತ್ತಂದ್ರೆ 15% ಮಾತ್ರ ಹಿಂದೂಗಳು, ಉಳಿದವ್ರು 85% ಎಲ್ಲ ಶೂದ್ರರು, ಅತಿ ಶೂದ್ರರು, ಅಸ್ಪೃಶ್ಯರು. ನೀವು 4ನೇ ವರ್ಣದ ಶೂದ್ರೊಳಗೆ ಬರ್ತೀರಿ. ನಿಮಗೂ ಹಿಂದೂ ಧರ್ಮಕ್ಕೂ ಮತ್ತು ಸನಾತನಕ್ಕಂತೂ ನೀವು ಸಂಬಂಧ ಇಲ್ಲ. ಸನಾತನ ಅಂತ ಅದು ಉಚ್ಚ ವರ್ಣೀಯರು, ನೀವು ಶೂದ್ರರು. 4ನೇ ವರ್ಣದಲ್ಲಿ ಇರ್ತಕ್ಕಂಥ ಬಸನಗೌಡ ಪಾಟೀಲ್ ಅವರೇ, ನಿಮ್ಮ ಇತಿಹಾಸವನ್ನ ನೀವು ತಿಳ್ಕೋಬೇಕು. ನಿಮ್ಮ ಇತಿಹಾಸ ನೀವು ತಿಳ್ಕೊಲಿಕ್ಕಂದ್ರೆ ನೀವು ಇತಿಹಾಸ ಇಲ್ಲದವರಾಗಿ ಹೋಗ್ತೀರಿ. ಆದ್ರಿಂದ ನಿಮ್ಮ ಇತಿಹಾಸವನ್ನು ನೀವು ತಿಳ್ಕೊಂಡು ಇನ್ನು ಮುಂದೆ ಎಚ್ಚರಿಕೆಯಿಂದ ಮಾತನಾಡ್ಬೇಕು. ಯಾಕಂತಂದ್ರೆ ಹೆಣ್ಣು ಮಕ್ಕಳಂದ್ರೆ ಹೆಣ್ಣು ಮಗಳು ಅಕ್ಕಿ ಜಾತಿಗೆ ಸೀಮಿತ ಅಲ್ಲ, ಅಕ್ಕಿ ತಾಯಿ, ತಂಗಿ, ಆಯಿ, ಅಜ್ಜಿ, ಅಕ್ಕ ಎಲ್ಲಾ ಹೆಣ್ಣು ಮಗಳಿಗೆ ನಾವು ಅದನ್ನ ಕರಿತೀವಿ. ಯಾರಿಗಾರಿ ಹಾದಿಗೆ ಹೋಗೋರು ನೀವು ಆ ಜಾತಿಲಿ ಕರಿತೀವಿ, ಇಲ್ಲ ಅವ್ವ ಅತ್ತೀವಿ, ಅಕ್ಕ ಅತ್ತೀವಿ, ಅಮ್ಮ ಅತ್ತೀವಿ. ಅದಕ್ಕೆ ಹೆಣ್ಣು ಮಗಳು ಒಂದು ವಿಶಾಲವಾದಂತ ವೃಕ್ಷ ಇದ್ದಾಗೆ, ಎಲ್ಲರಿಗೂ ಬೇಡದನ್ನು ಕೊಡುವಂತ ಶಕ್ತಿ ಆ ತಾಯಿಗಿದೆ, ಆ ಹೆಣ್ಣು ಮಗಳಿಗಿದೆ. ಅಂತ ಹೆಣ್ಣು ಮಗಳನ್ನ ಅವಮಾನಿಸಿದ ಮೇಲೆ ನಿಮಗೆ ಈ ಭೂಮಿ ಮ್ಯಾಗ ಜಾಗಿಲ್ಲ. ನೀವು ಸೀದಾ ನಿಮ್ಮಲ್ಲಿ ಏನೋ ಸ್ವರ್ಗ ನರಕ ಅಂತಿರಲ್ಲ, ಸೀದಾ ನೀವು ನರಕಕ್ಕೆ ಹೋಗ್ತೀರಿ. ಮುಂದಿನ ದಿನಮಾನಗಳಲ್ಲಿ ಬಸನಗೌಡ ಪಾಟೀಲ್ ಅವರೇ, ನಾವು ಬಹಳ ದಿನ ಆಯ್ತು ಏನೋ ಮಾತಾಡ್ತಾರ ಬಿಡು, ಹೋಗ್ತಾರ ಮಾತಾಡ್ತಾರ. ಯಾವಾಗ ನೀವು ಹೆಣ್ಣು ಮಕ್ಕಳ ತನ ಬಂದಿರತ್ತಂದ್ರೆ ಇನ್ನು ಮ್ಯಾಗ ಈ ಸಮಾಜ ಸುಮ್ಮ ಕುಂದ್ರೋದಿಲ್ಲ. ಹೆಣ್ಣು ಮಕ್ಕಳ ಸಮಾಜ ವಿಶೇಷವಾಗಿ ಯಾರೇ ಇರ್ಲಿ, ಉನ್ನತ ಜಾತಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು, ಕೆಳಜಾತಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಎಲ್ಲರೂ ಒಂದೇನೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ನಾಲಿಗೆಯನ್ನು ಸ್ವಲ್ಪ ಹದ್ದು ಬಸ್ನಿಲ್ಲ. ಯಾಕಂದ್ರೆ ಇವರು ಆರಿಸಿ ಬಂದದ್ದೇ ಬರೇ 4,000 ಹೋಟಿಲೆ. ಅದಕ್ಕೆ ಇವ್ರಿಗೆ ಕನಸಿನಾಗ ಯಾವತ್ತು ಹಮೀದ್ ಮುಸ್ರಿಫ್ ಅವರು ಬರ್ತಿರ್ತಾರೆ. ಬರೇ 4,000 ಹೋಟ್ ಅವ್ನು ತೊಗೊಂಡಿದ್ದ, ನಾವು ಆರಿಸಿ ಬರ್ತಿದ್ದೆ, ಹ್ಯಾಂಗ್ ಮಾಡ ನಿನ್ನ ಅಂತ ಹೇಳಿ ನಿಮಗ ನಿಂದ್ರಾಗ ಜಾಗಿಲ್ಲ. ಒಂದೇದು ನಿಮಗ್ ಬಿಜೆಪಿನೂ ಇಲ್ಲ, ಈ ಕಡೆ ಯಾವುದೇ ಪಾರ್ಟಿ, ಈಗ JDS ಅದನ್ನು ಹೋಯ್ತು, ಬಿಜೆಪಿನೂ ಹೋಯ್ತು. ಮುಂದೆ ನನ್ನ ಪರಿಸ್ಥಿತಿ ಹ್ಯಾಂಗತ್ತೇಳಿ ನೀವು ಏನದ ಹಗಲು ಗಣಸ್ ಕಾಣಕತ್ತೀರಿ, ಮುಂದಿನ ಚಿಂತೆ ಮಾಡಾಕತ್ತೀರಿ. ಅದಕ್ಕೆ ನಿಮ್ಮ ವೋಟ್ ಬ್ಯಾಂಕ್ ಏನದಲ್ಲ ಎಲ್ಲ ಇವೇನ್ ನೀವು DJ ಕುಣಿಸ್ತಿರಲ್ಲ ಹುಡುಗರ್ನ, ಇವ್ಯಾವ ಬಿಜಾಪುರ ನಿಮ್ಮ ಮತದಾರಲ್ಲ. ಕೋಚಿಂಗ್ ಕ್ಲಾಸಿಗೆ ಬಂದಂತ ಹುಡುಗರ್ನ DJ ಆಸೆ ತೋರಿಸಿ ಅವಕೊಂದ್ ಕುಡ್ಯಾಕ ರೊಕ್ಕ ಕೊಟ್ಟು ನೀವೇನ್ ಕುಣಸಾಕತ್ತಿರಲ್ಲ, ಇದು ಇಲೆಕ್ಷನ್ದಾಗ ನಿಮ್ಗೆ ಕೆಲಸ ಕೊಡಂಗಿಲ್ಲ. ಅದಕ್ಕೆ ನೀವು ವಿಜಯಪುರ ನಗರದ ಎಲ್ಲ ಮಹಿಳೆಯರ ಕ್ಷಮೆಯನ್ನ ಕೇಳಬೇಕು, ಮತ್ತು ರಾಜ್ಯದ ಎಲ್ಲಾ ದಲಿತ ಮತ್ತು ಮುಸ್ಲಿಂ ಮಹಿಳೆಯರ ಕ್ಷಮೆಯನ್ನು ಕೇಳಿದ್ರೆ ಮಾತ್ರ ಮುಂದಿನ ಜನ್ಮದಲ್ಲಿ ನಿಮ್ಗೆ ಏನಾದರೂ ಒಂದು ಒಳ್ಳೆ ಪ್ರಾಣಿಯಾಗಿ ಹುಟ್ಟೋಕೆ ಅವಕಾಶ ಐತಿ ಅಂತೇಳಿ ನಾವು ಭಗವತ್ನಲ್ಲಿ ಬೇಡ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮ ಬುದ್ಧಾಯ ಜೈ ಭೀಮ್. ಸಂತೋಷ್ ಶಹಾಪುರ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು, ವಿಜಯಪುರ. ಇವತ್ತು ಮೊನ್ನೆ ದಿವಸ ಒಂದು ಹೇಳಿಕೆಯನ್ನು ಕೊಡ್ತಾರ, ಚಾಮುಂಡಿ ದೇವಿಗೆ ದಲಿತ ಮಹಿಳೆಗಳು ಕೂಡ ಹೂವನ್ನು ಮುಡ್ಸಕ್ಕಾಗಲ್ಲ ಅಂತೇಳಿ. ಇದು ಬಹಳ ಖಂಡನೀಯ. ಇವ್ರಿನ ಎಲ್ಲಿದಾರೋ ಏನೋ ಅನಿಸ್ತದೆ ನನಗೆ. ಯಾವ ದೇಶದಾಗ ಅದಾರ ಇವರು? ನಮ್ಮದು ರಾಷ್ಟ್ರ ಜಾತ್ಯತೀತ ರಾಷ್ಟ್ರದಾಗ ನಾವು ಇದ್ದು ಇವರು ಒಂದು ಸನಾತನ ಧರ್ಮದವರೇ ಮುಡಿಸ್ಬೇಕು, ದಲಿತರು ಮುಡಿಸಬಾರ್ದು ಅಂದ್ರೆ ಇವ್ರ ಸಮಾನತೆ ಎಲ್ಲಿ ಅದತ್ತೆ? ಇವ್ರಿಗೆ ಮನುಷ್ಯತ್ವ ಎಲ್ಲಿ ಅದ? ಮಾನವೀಯತೆ ಎಲ್ಲಿ ಅದ? ಇವ್ರಿಗೆ ಯೋಗ್ಯತೆನೇ ಇಲ್ಲ ಆ ಅಧಿಕಾರದಾಗ ಇರಾಕ. MLA ಅಧಿಕಾರದಾಗ ಇರಾಕ ಇವ್ರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯರದಾರ ಇವರು. ಯಾಕಪ್ಪ ಅಂದ್ರೆ ಯಾವಾಗ ಬೇಕಾದಾಗ ನೋಡ್ರಿ ದಲಿತರ ಬಗ್ಗೆ, ದಲಿತರ ಮುಖಂಡರ ಬಗ್ಗೆ ತಗೊಳ್ಳೋದು, ಅಂಬೇಡ್ಕರ್ ಅವ್ರಿಗೆ ಹೊಗಳೋದು. ಈಗ ಮಾಡಿದ್ದು ದಲಿತ ಮಹಿಳೆಯರಿಗೆ ದೊಡ್ಡ ಘೋರ ಅನ್ಯಾಯ ಮಾಡ್ಯಾರ ಇವರು. ದೊಡ್ಡ ಮೋಸ ಮಾಡ್ಯಾರ ಇವ್ರು. ಇವ್ರ ಬಗ್ಗೆ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟನ್ನು ತಲೆ ಮ್ಯಾಗ ಹೊತ್ಕೊಂಡು ಇವ್ರು ಕ್ಷಮೆ ಕೇಳಬೇಕು, ದಲಿತ ಮಹಿಳೆಯರಿಗೆ, ದಲಿತರಿಗೆ. ಯಾಕಪ್ಪ ಅಂದ್ರೆ ಇದು ಅತ್ಯಂತ ಸುಳ್ಳಲ್ಲ. ದಲಿತರ ಮ್ಯಾಗ ಒಂದು ದಲಿತ ಹೆಣ್ಮಗಳು ಅಂದ್ರೆ ಹೆಂಗ್ ಅದರ? ಎಲ್ಲಾ ಹೆಣ್ಮಕ್ಳಿಗೆ ಸಂವಿಧಾನದ ಮುಖಾಂತರ ಇವರು ಸಮಾನತೆಯನ್ನು ಕೊಟ್ಟಂತ ಅಂಬೇಡ್ಕರ್ ಅವ್ರು ಇವ್ರಿಗೆ ಅಷ್ಟು ತಿಳಿಯಲ್ಲ ಅಂದ್ರೆ ಏನ್ರಿ? ಏನ್ ನಮ್ಗೆ ಮಾತಾಡಕ್ ವಿಚಿತ್ರ ಅನ್ಸುತ್ತೆ. ಬಾಯಾಗ ಬೇರೆ ಬರ್ತಾವ. ಅದು ಉದ್ದೇಶ ಸರಿಯಲ್ಲ ಅಂತೇಳಿ ನಾ ಇಷ್ಟಿಗೆ ಹೇಳ್ತೀನಿ. ಅವ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರಿಸಿದ್ರ ಅವನ ದಲಿತದ ಹೆಣ್ಮಕ್ಳು ಅಷ್ಟೇ ಅಲ್ಲ, ಎಲ್ಲಾ ಹಿಂದುಳಿದ ಜನಾಂಗದ ಹೆಣ್ಮಕ್ಳು ಸಹಿತ ಚಪ್ಪಲಿ ಹೊಡೆದು ಬುದ್ಧಿ ಕಲಿಸುವಂತ ಪರಿಸ್ಥಿತಿ ಮುಂದಿನ ನಿರ್ಮಾಣಗಳಲ್ಲಿ ಬರ್ತದೆ ಅಂತ ಹೇಳ್ತೀನಿ. ಪರಶುರಾಮ್ ಹೊಸಮನಿ. ನಗರ ಶಾಸಕರಾದ ಬಸನಗೌಡ ಯತ್ನಾಳ್ ಅವರು ಇವತ್ತೇನು ಕೊಪ್ಪಳದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಹೂ ಅರ್ಪಿಸ್ಲಾಕ ಸನಾತನ ಧರ್ಮ ಮಹಿಳೆ ಮಾತ್ರನೇ ಹೂ ಏರಿಸಬೇಕು, ಇನ್ನು ಉಳಿದ ಮಹಿಳೆ ಮುಸ್ಲಿಮ್ಸರು ಅಥವಾ ದಲಿತರು ಯಾವ ಮಹಿಳೆಗೂ ಅರ್ಹತೆ ಇಲ್ಲ ಅನ್ನೋ ಒಂದು ಮಾತನ್ನ ಮಾತಾಡ್ತಾರಲ್ಲ, ಆ ನೈತಿಕತೆ ಅವ್ರಿಗೆ ಮಾತಾಡೋ ಹಕ್ಕಿಲ್ಲ. ಎಲ್ಲಿ ಸಂವಿಧಾನದಲ್ಲೂ ಅವ್ರಿಗೆ ಹಕ್ಕು ಕೊಟ್ಟಿಲ್ಲ. ಅವ್ರೇನ್ ಮಾಡ್ತಾರ, ಸಂವಿಧಾನದಾಗ ನಾವ್ ಏನದ ಪ್ರಮಾಣ ವಚನ ಮಾಡಿಕೆನೆ ಸಂವಿಧಾನ ಪೀಠಿಕೆ ಓದಿ ಪ್ರಮಾಣ ವಚನ ಮಾಡಿ ಅಧಿಕಾರ ಸ್ವೀಕಾರ ಮಾಡಿರ್ತಾರ. ಆ ಸಂವಿಧಾನ ಪೀಠಿಕೆನ ಓದೋದ್ರ ಅವ್ರಿಗೆ ಮಾತಾಡುವ ರೀತಿನೂ, ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಮಾಡುವ ಸಲುವಾಗಿ ತಮ್ಮ ಮಂತ್ರಿ ಪದವಿಯನ್ನೇ ಕಳ್ಕೊಂಡು ದೇಶದ ಮಹಿಳೆಯರಿಗಾಗಿ ಸಮಾನತೆ ಹಕ್ಕನ್ನು ಕೊಟ್ಟವರು. ಅಂತ ಒಂದು ಹಕ್ಕನ್ನು ನಾವು ಪಡೆದುಕೊಂಡಿದ್ದೀವಿ ಈಗಾಗ್ಲಿ.
ಅವರು ಈ ಅವಕಾಶ ಇಲ್ಲ ಅನ್ನೋ ಮಾತನ್ನ ಅವರಿಗೆ ಹೇಳು ಯಾವ ನೈತಿಕತೆಯೂ ಅವ್ರಿಗಿಲ್ಲ. ಯಾವ ಅವ್ರು ಏನು ಈಗ ಮಾತಾಡ್ತಾರಲ್ಲ ಈ ಮಾತನ್ನ ಹೇಳಕು ಅಂತ ನಾಲಾಯಕರು ಯಾವ ಈ ಮಾತು ಮಾತಾಡ್ಲಕ್ನು ಅವ್ರಿಗೆ ಯಾವ್ದು ಮನುಷ್ಯತ್ವನೂ ಇಲ್ಲ. ಅವ್ರು ಹೇಳ್ತಾರ ಅಂತ ಹೇಳಕ್ಕೆ ನಾವು ಇದು ಮಾಡಂಗಿಲ್ಲ. ಅದಕ್ಕೆ ಏನ್ ಜನತೆ, ರಾಜ್ಯದ ಜನತೆ, ದಲಿತರೇ ಆಗಿರ್ಬೋದು, ಮುಸ್ಲಿಮರೇ ಆಗಿರ್ಬೋದು, ಹಿಂದುಳಿದವರೇ ಆಗಿರ್ಬೋದು, ಯಾವುದೇ ಮಹಿಳೆ ಆಗ್ಲಿ, ಮಹಿಳೆಯರ ಬಗ್ಗೆ ಕೀಳಾಗಿ ಏನ್ ಮಾತಾಡ್ತಾರಲ್ಲ ಆ ಮಾತು ಅವ್ರು ಹಿಂದ್ ತಗೋಬೇಕು. ಒಂದ್ ವೇಳೆ ರಾಜ್ಯದ ಮಹಿಳೆಯರಿಗೆ ಅವ್ರ ಮಾತನ್ನ ಕ್ಷಮೆಯನ್ನು ಕೇಳಲಿಲ್ಲ ಅಂದ್ರೆ ಎಲ್ಲಾ ದಲಿತ ಮಹಿಳೆಯರಾಗಿರ್ಬೋದು, ಎಲ್ಲಾ ಮಹಿಳೆಯರು ಸೇರಿ, ವಿಶೇಷವಾಗಿ ದಲಿತ ಮಹಿಳೆಯರು ನಾವು ಉತ್ತರ ಅವ್ರಿಗೆ ಕೊಡ್ತೀವಿ. ಅದು ಒಂದ್ ಸಮಯ ಬಂದೇ ಬರ್ತದ. ಆ ಸಮಯ ಬರುವ ಮುಂಚೆನೆ ತಪ್ಪಾಗ್ಯದ ಅಂತ ಹೇಳಿ ಅವ್ರ ಮಹಿಳೆಯರಿಗೆ ಏನಾದ್ರು ಕ್ಷಮೆ ಕೇಳಿದ್ರ ಒಳ್ಳೇದು. ಇಲ್ಲಪ್ಪ ಮತ್ತೆ ಅದೇ ಅವ್ರು ಮುಂದುವರ್ಸ್ಕೊಂಡ್ ಹೋಗ್ತಿದ್ರ ಅಂದ್ರ ಮಹಿಳೆಯರಿಗೆ ಅವ್ರಿಗೆ ತಕ್ಕ ಉತ್ತರವನ್ನ ಕೊಡ್ಲಕ್ ಏನ್ ನಾವೇನ್ ಹಿಂಜರಿಯಂಗಿಲ್ಲ. ಅವ್ರು ಎಲ್ಲಿವರೆಗೂ ಕ್ಷಮೆ ಕೇಳಂಗಿಲ್ಲ ಅಲ್ಲಿವರೆಗೂ ಈ ಹೋರಾಟ ಮುಂದುವರಿತದ ಅಂತ ಹೇಳಕ್ ಬಯಸ್ತೀನಿ. ಭಾರತಿ ಹೊಸಮನಿ. ಮಳೆ ಬಂದ್ರು ತಾವು ಮಾಧ್ಯಮದವರು ಬಂದ್ ಕೇಸಿ ಈ ಕಾಂಗ್ರೆಸ್ ಅಲ್ಲಿ ದಲಿತ ಮಹಿಳೆಯರಿಗೆ ಏನ ಬಸನಗೌಡ ಮಾತಾಡ್ಯಾನ ಅದು ಖಂಡನೆ ಮಾಡ್ತೀವಿ. ಯಾಕಂದ್ರೆ ಮಹಿಳೆಯರ ಯಾರೇ ಆಗಲಿ, ಮುಸ್ಲಿಂ ಆಗಲಿ ಅಥವಾ ದಲಿತರಾಗಲಿ, ಕ್ಯಾಟಗಿರಿದ ಮಹಿಳೆಯರಾಗಲಿ ಎಲ್ಲರಿಗೆ ಗೌರವ ಕೊಡೋದು ನಮ್ಮ ಕೆಲಸ ಇರ್ತದ. ಅದು ಬಿಟ್ಟು ಕೇಸಿಂಡಿ ಮನ್ಸಿಗೆ ಬಂದಂಗೆ ಮಾತಾಡ್ತಿ ಅಂದ್ರೆ ಅದು ಸರಿಯಾಗಿ ಹೋಗಂಗಿಲ್ಲ. ಇದಕ್ಕೆ ನೀ ಸರಿಯಾಗಿ ಮಾಫಿ ಆಗ್ತ ಕ್ಷಮೆ ಕೇಳ್ತೀನಿ ಅಂತ ಕೇಸಿ ನೀ ಹೇಳದಂದ್ರೆ ಉಳಿತಿ, ಇಲ್ಲಿಗಂದ್ರೆ ನಿಂದ ಏನಾಗ್ತದ ಅನ್ನೋದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಇವತ್ತು ಮೊನ್ನೆ ಮುಸ್ಲಿಂ ಮಹಿಳೆಗೆ ಮಾತಾಡ್ದಿ, ಇವತ್ತು ದಲಿತ ಮಹಿಳೆಗೆ ಮಾತಾಡ್ದಿ, ಹಿಂಗೆ ನೀ ಎಲ್ಲ ಜಾತಿ ಮಹಿಳೆಯರಿಗೆ ಮಾತಾಡ್ದಿರ ಅಂದ್ರೆ ಮತ್ತೆ ಎಲ್ಲರೂ ಬಂದ್ ಕೇಸಿ ಮತ್ತೆ ನಿಂದ ಏನು ಮಾಡ್ಬೇಕು ಮಾಡ್ತಾರ ಅನ್ನೋದು ಹೇಳುತ್ತಾ ಕಾನೂನು ಕ್ರಮ ಪೊಲೀಸರು ತಗೋಬೇಕನ್ಕೇಸಿ ನಾನು ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಅಕ್ರಮ್ ಮಾಷಾಳ್. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।